ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 25ನೇ ತಾರೀಕು ನಮ್ಮ ಮಗಳು ಬರ್ತ್ಡೇ. ಹೊರಗಡೆ ಬಂದಿದ್ದೀವಿ, ಪಾಂಡಿಚೇರಿಗೆ ಬಂದಿದ್ದೀವಿ. ಇದು ರೂಮ್ ಬುಕ್ ಮಾಡಿರೋದು. ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ನಮ್ಮ ಮಕ್ಕಳು ಇಬ್ಬರೂ ಇಲ್ಲೇ ಟೂ ವೀಲರು ಓಲಾ ಊಬರ್ ಅಷ್ಟು ಇದಿಲ್ಲ, ಅದಕ್ಕೋಸ್ಕರ ಟೂ ವೀಲರ್ನ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಅಷ್ಟೊತ್ತಿಗೆ ತೊಗೊಂಬರ್ತೀವಿ, ನೀನು ಫ್ರೆಶ್ ಅಪ್ ಆಗು ಅಂದರು. ನಾನು ಫ್ರೆಶ್ ಅಪ್ ಆದೆ. ನಂದಿದ್ದೇನೆ, ಕಾಣಿಸ್ತಾ ಇರಬೇಕು. ಫ್ರಾಕು ಈ ಥರ ಇದೆ. ಈಗ ಫ್ರೆಶ್ ಅಪ್ ಆಗಬೇಕು. ಇದೇನೇ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಅದೇನೇ ಗೇಟು ಎಂಟ್ರಿ. ಇಲ್ಲಿಂದ ನೋಡಿ ಸ್ವಿಮ್ಮಿಂಗ್ ಫೂಲ್ ಇದೆ. ತುಂಬ ಬಿಸಿಲಿದೆ, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ. ಸೊ ಇದೇ ನಮ್ಮ ರೂಮು. ಹಿಂಗೆ ಒಳಗೆ ಬರ್ತಿದೆ. ಹಂಗೇ ಸೋಫಾ ಕಮ್ ಬೆಡ್. ಇದು ನಾವು 3 ಜನ ಬಂದಿರೋದ್ರಿಂದ ಇದು ಕಾಣಿಸ್ತಿರ್ಬೇಕು. ಇವಾಗ ಸೋಫಾ ಇದೆ, ಆಮೇಲೆ ಬೆಡ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇವಾಗ ಮನೆ ನೋಡಿ ಈ ಥರ ಇದೆ. ಪಿಂಕಲ್ಲಿ ಅರೇಂಜ್ ಮಾಡಿದ್ದಾರೆ. AC ಇದೆ. ಸೊ ಇಲ್ಲೊಂದು ಬೆಡ್, ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬಟ್ಟೆ, TV ಇದೆ. ಸೊ ಕಿಟಲ್ಲಿದೆ ಎಲ್ಲ. ಹಾಗಾಗಿ ಇಲ್ಲಿ ಇಟ್ಟಿದ್ದೀವಿ. ಹಣ್ಣು ತೊಗೊಂಬಂದಿದೆ. ಸೊ ಈ ಥರ ಇಲ್ಲೊಂದು ಕಬೋರ್ಡ್ ಇದೆ. ಮಿರರ್ ಕೊಟ್ಟಿದ್ದಾರೆ, ಇಲ್ಲೊಂದು ಮಿರರು. ಸೊ ಇದು ವಾಶ್ರೂಮು ಅಷ್ಟೇ ಚೆನ್ನಾಗಿದೆ. ಎಷ್ಟಿದೆ ಸಾಕು ನಾವು 3 ಜನಕ್ಕೆ. ಇವಾಗ ರೆಡಿಯಾಗಿದ್ದೀವಿ. ವೈಟ್ ಟೌನ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಈ ಥರ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ರಾಕ್ ಬೀಚ್ ಹತ್ರ ಬಂದಿದ್ದೀವಿ. ಅಲೆಗಳ ಸೌಂಡು, ನನ್ನ ವಾಯ್ಸ್ ಕೇಳಿಸುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದು 2ನೇ ದಿವಸ. ಎಲ್ಲ ಒಟ್ಟಿಗೆ ಒಂದೇ ಬ್ಲಾಗಲ್ಲಿ ಹಾಕ್ತೀನಿ. ಈಗ ಈಡನ್ ಬೀಚ್ಗೆ ಹೋಗ್ತಾ ಇದ್ದೀವಿ, ರೆಡಿಯಾಗಿದ್ದೀವಿ. ಇದು ಮ್ಯಾಂಗೋ ಫಾರೆಸ್ಟು. Stay close to the building.
ಇದು 4ನೇ ದಿವಸದ್ದು. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 3ನೇ ದಿವಸದ್ದು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.